ಲೋಕಸಭೆ ಕಣದಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ ಫೈಟ್ ನ ಇಂಟೆನ್ಸಿಟಿ ಎಷ್ಟರ ಮಟ್ಟಿಗಿದೆ ನೋಡ್ತಾ ಹೋಗೋಣ. ದಶಕಗಳ ಹಿಂದಿನ ಜಿದ್ದಾಜಿದ್ದಿ ರಾಜಕಾರಣ ಮರುಕಳಿಸ್ತಾ ಇದೆ. ಆ ಎಲ್ಲ ಮುನ್ಸೂಚನೆ ಡೇ ಒನ್ ಇಂದ ಸಿಗ್ತಾ ಇದೆ. ಇನ್ನೂ 10 ದಿನಗಳ ಕಾಲ ಇದೇ ಹೀಟೆಡ್ ಆರ್ಗ್ಯುಮೆಂಟ್ ಗಳನ್ನ ನಾವು ನೋಡಬಹುದು. ಹಠಕ್ಕೆ ಬಿದ್ದವರಂತೆ ಒಂದರ ಹಿಂದೆ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಈ ಇಬ್ಬರು ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ. ನಾನಲ್ಲ ಆರೋಪಿ, ನೀನ್ ಆರೋಪಿ ಅಂತ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸೋ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿ ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಈ ಮೂಲಕ ಒಕ್ಕಲಿಗ ನಾಯಕತ್ವ ನನ್ನದೇ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಕೂಡ ಇಬ್ಬರದ್ದು ಇದ್ದಾಗ ಕಾಣಿಸ್ತಾ ಇದೆ. ಇಬ್ಬರ ಪಾಲಿಗೂ ಆಬ್ವಿಯಸ್ಲಿ ಇದು ಡೂ ಆರ್ ಡೈ ಪರಿಸ್ಥಿತಿ. ಕಾರಣ ಒಕ್ಕಲಿಗ ನಾಯಕತ್ವದ ಡಿಸೈಡಿಂಗ್ ಫ್ಯಾಕ್ಟರ್. ಆಮೇಲೆ ಲಾಸ್ಟ್ ಟೈಮ್ 5% ವೋಟು ಜೆಡಿಎಸ್ ನಿಂದ ಶಿಫ್ಟ್ ಆಗಿತ್ತು ಕಾಂಗ್ರೆಸ್ಗೆ ಅಂತ ಹೇಳ್ತಾರಲ್ಲ. ಸೊ ಆ 5% ವೋಟು ಫ್ಲೂಕಲ್ ಬಂದಿದ್ದಲ್ಲ, ನನಗೆ ನನ್ನ ಮಾಸ್ ನಾಯಕತ್ವವನ್ನು ಒಪ್ಪಿಕೊಂಡೇ ಬಂದಿದ್ದು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಬೇಕು. ಇನ್ನೊಂದು ಕಡೆಗೆ ಇಲ್ಲ ಅದು ಫ್ಲೂಕಲ್ ಬಂದಿದ್ದು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತೋರಿಸ್ಬೇಕು. ಹೀಗಾಗಿ ಸಾಕಷ್ಟು ಇಂಟೆನ್ಸಿಫೈ ಆಗ್ತಾ ಇದೆ ಈ ಗಲಾಟೆ ಅನ್ನೋದು ಸ್ಪಷ್ಟ. ಒಕ್ಕಲಿಗರ ವಿಶ್ವಾಸ ಗಳಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಇಬ್ಬರು ನಾಯಕರು ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೂ ನೀಟಾಗಿ ಹೇಳ್ಬೇಕಂದ್ರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಅನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಹಿಂಗಾಗಿತ್ತು, ಹಂಗಾಗಿತ್ತು ನೋಡಿ, ಈ ತರ ಮೋಸ ಆಯ್ತು, ಈ ತರ ನಂಬಿಕೆ ದ್ರೋಹ ಆಯ್ತು ಅಂತ ತೋರಿಸೋ ಪ್ರಯತ್ನಗಳೆಲ್ಲ. ಅವ್ರು ಏನ್ ಹೇಳೋದಕ್ಕೆ ಹೊರಟರು ಅಂತಂದ್ರೆ ವೆರಿ ಸಿಂಪಲ್. ಈ ಆದಿಚುಂಚನಗಿರಿ ಮಠಕ್ಕೆ ಏನು ಈ ನಾಯಕರೆಲ್ಲ ಹೋದ್ರಲ್ಲ, ಕೆಲವರು ಚುನಾವಣೆ ಬಂದಾಗ ಮಾತ್ರ ಸ್ವಾಮೀಜಿಗಳ ಬಳಿಗೆ ಬರ್ತಾರೆ. ಅವರು ನಿಜವಾದ ಮಠದ ಭಕ್ತರಲ್ಲ, ನಾವು ನಿಜವಾದ ಮಠದ ಭಕ್ತರು ಅಂತಕ್ಕಂಥದ್ದನ್ನ ತೋರಿಸುವಂತಹ ಪ್ರಯತ್ನವನ್ನ ಅವರು ಮಾಡಿದ್ರು. ಸೊ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ನೋಡೋಣ. ರೈಟ್, ಮುಯ್ಯಿಗೆ ಮುಯ್ಯಿ ಜಟಾಪಟಿ ಯಾವ ರೀತಿ ಇದೆ ಅದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಕ್ಕಲಿಗ ಸರ್ಕಾರ ಕೆಡವಿದ್ರು ಅನ್ನುವಂತಹ ಆರೋಪದಿಂದ ಸ್ಟಾರ್ಟ್ ಆಯ್ತು ಈ ವಿಚಾರ. ಬಿಜೆಪಿಗರು ಒಕ್ಕಲಿಗ ಸರ್ಕಾರವನ್ನು ಕೆಡವಿದ್ರು ಅಂದ್ರೆ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು. ಅಂತವ್ರ ಜೊತೆಗೆ ನೋಡಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ದೋಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ರು. ಒಕ್ಕಲಿಗ ಸರ್ಕಾರ ತೆಗೆದವರನ್ನ ಸ್ವಾಮೀಜಿ ಕೇಳಲಿಲ್ಲ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಬಟ್ ಇದು ಬ್ಯಾಕ್ ಫೈರ್ ಆಗೋಕೆ ಶುರುವಾಯಿತು. ಆಮೇಲೆ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟರು ಅವರು. ಬಟ್ ಸ್ಟಿಲ್ ಅದೊಂದು ಮಾತು ಬಹಳ ಚರ್ಚೆಗೆ ಕಾರಣ ಆಯಿತು. ಒಕ್ಕಲಿಗ ಮಠ ಒಡೆದು ಎರಡು ಮಾಡಿದ್ರು ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಸೊ ಈ ವಿಚಾರ ಕೂಡ ಚರ್ಚೆಗೆ ಬಂತು. ಒಕ್ಕಲಿಗ ಸ್ವಾಮೀಜಿಯ ಫೋನ್ ಟ್ಯಾಪಿಂಗ್ ಆರೋಪ ಈಗಷ್ಟೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದನ್ನ. ಸೊ ಅದನ್ನ ಕೂಡ ಆರೋಪ ಮಾಡಿದ್ರು. ಒಟ್ಟಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಹಿಂದೆ ಹಿಂಗಾಗಿತ್ತು, ಇದರ ಹಿಂದೆಲ್ಲ ಇರೋದು ಒಂದೇ ನೆರಳು, ಅದು ಎಚ್ ಡಿ ಕುಮಾರಸ್ವಾಮಿ ಅವರದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆರೋಪ. ಈ ಕಡೆ ಹಿಂದೆ ಏನೇನೆಲ್ಲ ಒಕ್ಕಲಿಗ ನಾಯಕತ್ವ ಅಥವಾ ಒಕ್ಕಲಿಗ ನಾಯಕರಿಗೆ ಆದ ಅನ್ಯಾಯದ ಹಿಂದೆ ನೆರಳಿರೋದು ಡಿ ಕೆ ಶಿವಕುಮಾರ್ ಅನ್ನೋದು ಒಟ್ನಲ್ಲಿ ಆರೋಪಿತ ಸ್ಥಾನದಲ್ಲಿ ಒಬ್ಬರನ್ನೊಬ್ರು ನಿಲ್ಲಿಸೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಒಕ್ಕಲಿಗರ ಸರ್ಕಾರ ತೆಗೆದ್ರೆ ಸಮುದಾಯ ಕೇಳುತ್ತೆ, ಸ್ವಾಮೀಜಿ ಯಾಕೆ ಕೇಳಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನ ತೀಕ್ಷ್ಣವಾಗಿ ಕೊಟ್ಟಿದ್ರು. ಇಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ನೋವಾಗುತ್ತೆ ಅಂತೆಲ್ಲ ಡಿ ಕೆ ಶಿವಕುಮಾರ್ ಹೇಳಿದಾಗ ಅದನ್ನೂ ಕೂಡ ವ್ಯಂಗ್ಯವಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಅದನ್ನ ನಾವು ಗಮನಿಸ್ತಾ ಇದೀವಿ. ಒಕ್ಕಲಿಗ ಸರ್ಕಾರ ತೆಗೆದ್ರೆ ಸಮುದಾಯ ಕೇಳುತ್ತೆ ಅಂತೆಲ್ಲ ಸಮುದಾಯದ ಟ್ರಂಪ್ ಕಾರ್ಡನ್ನ ಕೂಡ ಇಲ್ಲಿ ಬಳಸುವ ಪ್ರಯತ್ನ ಮೇಲಿಂದ ಮೇಲೆ ಆಗಿಂದಾಗೆ ಆಯ್ತು. ಇದರ ಹಿಂದಿರುವಂತಹ ಲೆಕ್ಕಾಚಾರ 5% ಆ ವೋಟ್ ಶಿಫ್ಟ್ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಅದೇ ವಿಚಾರ. ಸ್ವಾಮೀಜಿ ಯಾಕೆ ಕೇಳಬೇಕು ಅಂತ ತಿರುಗೇಟನ್ನು ಹಿಂದೆ ಕೊಟ್ಟಿದ್ದನ್ನ ಕೂಡ ನಾವು ನೋಡಿದ್ವಿ ಎಚ್ ಡಿ ಕುಮಾರಸ್ವಾಮಿ ಅವರು. ಇನ್ನೊಂದು ಕಡೆಗೆ ಕೋತ್ವಾಲನ ಶಿಷ್ಯ ಎನ್ನುವ ಮೂಲಕ ಡಿ ಕೆ ಶಿ ಹಿನ್ನೆಲೆಯನ್ನ ಕೂಡ ಕೆದಕೋ ಕೆಲಸವನ್ನು ಮಾಡಿದ್ರು. ಇತಿಹಾಸ ಇವ್ರದ್ದು ಈ ರೀತಿ ಇದೆ, ಯಾರು ಸರಿ ಯಾರು ಹಿತವರು ಅಂತ ಸಮುದಾಯದವರು ಡಿಸೈಡ್ ಮಾಡ್ಲಿ ಅನ್ನೋದನ್ನ ಬಯಸ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಬಂಡ್ ಬಿದ್ದವರಿಗೆ ಏನ್ ಹೇಳೋಣ ಅಂತ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದನ್ನ ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಕಾಂಗ್ರೆಸ್ ನಾಯಕರು ಹಾಗೂ ಡಿ ಕೆ ಶಿ ಆರೋಪಕ್ಕೆ ಅದೇ ರೀತಿ ಕೌಂಟರ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಲನ್ ಸ್ಥಾನದಲ್ಲಿ ಒಬ್ರನ್ನೊಬ್ರು ನಿಲ್ಲಿಸೋ ಮೂಲಕ ಹೇಗಾದ್ರೂ ಮಾಡಿ ಒಕ್ಕಲಿಗ ಸಮುದಾಯದ ಶಕ್ತಿ ನಮ್ಮ ಕಡೆಗೆ ಬರಬೇಕು, ನಾವು ಯಾವ ಕ್ಯಾಂಡಿಡೇಟ್ ಅನ್ನ ಹಾಕಿದೀವೋ ಆ ಕ್ಯಾಂಡಿಡೇಟ್ ಬರಬೇಕು ಅನ್ನೋದು ಒಂದ್ ಕಡೆ ಪ್ರಯತ್ನ. ಹಾಗಾದ್ರೆ ವಾಕ್ಸಮರ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಯಾವ ರೀತಿ ಇತ್ತು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಈಗ ಮಠಕ್ಕೆ JSS ಮಠ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ಚುಂಚನಗಿರಿ ಇರ್ಬೋದು, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಮಠಕ್ಕೆ ಹೋಗ್ತಕ್ಕಂಥದ್ದು ಅಭ್ಯರ್ಥಿಗಳು, ಪಕ್ಷದ ನಾಯಕರು. ಬಟ್ ಆದರೆ ಇವರು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು. ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ ನಾನು ಜನತಾ ದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ
ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡ್ದೋದು ಯಾರು? ಅವತ್ತು ನಮ್ಮ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನಲ್ಲಿದ್ದಂಥ ಒಕ್ಕಲಿಗರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ನೋಡಪ್ಪ, ಇದನ್ನು ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಆದಿಚುಂಚನಗಿರಿ ಮಠದ ಪರ್ಯಾಯ ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನ? ನಾನು ಸರ್ಕಾರ ಹೋಗೋದು ಅವತ್ತು? ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ನಮ್ಮಲ್ಲೂ ದೊಡ್ಡದಾಗಿ ವಾಸ್ಲಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಒಕ್ಕಲಿಗರ. ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರ್ಯಾರು ಇದ್ರು, ಎಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೇ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು. ಅವರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ, ಪರ್ಯಾಯ ಮಾಡಿದ್ದಲ್ಲ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಈಗ ಮಾಡಿರ್ತಕ್ಕಂಥ ಆರೋಪ ಮತ್ತು ಪ್ರತ್ಯಾರೋಪ ಯಾವುದು ಹೊಸದಲ್ಲ. 96ರಿಂದ ಇಲ್ಲಿ ತನಕ ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಎತ್ತಾಡ್ತಿದ್ದಾರೆ. ಆದರೆ ಸಮುದಾಯ, ಪ್ರಮುಖವಾಗಿ ಸಮುದಾಯದ ಜನ ಈ ಎಲ್ಲ ಇಶ್ಯೂಗಳನ್ನು ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ? ಅರವಿಂದ್, ಒಂದು ಸ್ಪಷ್ಟ. ಯಾಕಂದ್ರೆ ಕಳೆದ 3 ದಶಕಗಳ ಹಿಂದಿನಿಂದ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಕುಟುಂಬದ ನಡುವಿನ ಜಿದ್ದಾಜಿದ್ದಿನ ರಾಜಕಾರಣ ಹೊಸದಲ್ಲ. ಆದರೆ 2018ರ ನಂತರ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಒಟ್ಟಿಗೆ ಸರ್ಕಾರ ಮಾಡಿದಾಗ ಇಬ್ಬರು ದೋಸ್ತಿಯ ರೀತಿ ನಡೆದುಕೊಂಡ ರೀತಿ 14 ತಿಂಗಳನ್ನು ಹೊರತುಪಡಿಸಿದ್ರೆ, ಅದಕ್ಕಿಂತ ಹಿಂದೆ ಆ ನಂತರವೂ ಕೂಡ ಈ ಜಿದ್ದಾಜಿದ್ದಿ ಯಾವತ್ತೂ ಮುಗ್ದಿರಲಿಲ್ಲ. ಆದರೆ ಈಗ ಸಮುದಾಯದ ವಿಚಾರವನ್ನು ಎಳೆತರುವಾಗ ಸಮುದಾಯಕ್ಕೆ ನಾವೇನು ಮಾಡಿದ್ವಿ ಅನ್ನೋದಕ್ಕಿಂತ ಸಮುದಾಯವನ್ನ ಹೇಗೆಲ್ಲ ಒಡೆದ್ರು ಅನ್ನುವಂಥ ವಿಚಾರವನ್ನೇ ಪ್ರಮುಖವಾಗಿ ಇಟ್ಕೊಂಡು ಟಾರ್ಗೆಟ್ ಮಾಡೋದಂತೆ ಕಾಣಿಸ್ತಾ ಇದೆ. ಮಠ ಎರಡಾಯಿತು. ಯಾಕೆ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠವನ್ನು ಕಟ್ಟಲಿಕ್ಕೆ ಹೊರಟರು ಅನ್ನುವಂಥದ್ದು. ಮತ್ತು 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಫೋನ್ ಟ್ಯಾಪ್ ಅಲ್ಲಿ ನಿರ್ಮಲಾನಂದ ಶ್ರೀಗಳ ನಂಬರನ್ನು ಕೂಡ ಸೇರಿಸಿ ಟ್ಯಾಪ್ ಮಾಡಲಾಗಿತ್ತು ಅನ್ನುವಂಥ ಆರೋಪ. ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಅದಕ್ಕೆ JDS ನಾಯಕರಾಗಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಸಾಕಷ್ಟು ಕೌಂಟರ್ ಕೊಟ್ಟು, ನಾನು ಮಠವನ್ನು ಬೆಳೆಸಿದ್ದೀನಿ, ನಾನು ಯಾವತ್ತೂ ಕೂಡ ಮಠವನ್ನು ಒಡೆದಿಲ್ಲ ಅನ್ನುವಂಥ ಹೇಳಿಕೆಗಳು ಕೊಟ್ಟರು ಕೂಡ ಹಿಂದಿನಿಂದ ಕಳೆದ 30-40 ವರ್ಷದಿಂದ ಆದಿಚುಂಚನಗಿರಿ ಮಠದ ವಿಚಾರದಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಆದಂಥ ಕೆಲವು ಬೆಳವಣಿಗೆಗಳು ಒಳಗೊಂಡಂತೆ ಆನಂತರ ಡಿ ಕೆ ಶಿವಕುಮಾರ್ ಮತ್ತು ಮಠದ ಸಂಬಂಧವೂ ಅಂತ ಹೇಳೋಕೆ ಹೋಗೋದಾದ್ರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಂಥ ಘಟನೆಗಳು ಮತ್ತು ಬೆಳವಣಿಗೆಗಳು ಕೂಡ ಅದು ಸಾಕ್ಷಿಯಾದಂತೆ ಕಾಣಿಸುತ್ತೆ. ಆದರೆ ಇದನ್ನ ಪುನಃ ಸಮುದಾಯದ ಜನರ ಮುಂದೆ ಹೇಳಿ ಈ ಬಾರಿ ಓಟನ್ನು ಗಟ್ಟಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಹಳೆ ಘಟನೆಗೆ ಎಷ್ಟರ ಮಟ್ಟಿಗೆ ಸಮುದಾಯದ ಜನ ಮಣೆ ಹಾಕ್ತಾರೆ ಅನ್ನೋದ್ರ ಮೇಲೆ ಬಹುಶಃ ಯಾರ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ ಅನ್ನೋದು ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಟಿಮೇಟ್ಲಿ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಮುದಾಯದವರು. ಕಳೆದ ಬಾರಿ ಏನೋ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತರು, ಈ ಸಾರ್ತಿನೂ ನಿಲ್ತಾರಾ ಇಲ್ವಾ ಅಂತಕ್ಕಂಥದ್ದು ಎಲೆಕ್ಷನ್ ಆದ ಮೇಲೆ, ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ.